ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಜನವರಿ ಬಂತು ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಲ್ಲಿ ಏನೋ ಒಂದು ಸಂಭ್ರಮ, ಏನೋ ಒಂದು ಸಡಗರ. ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೊಂದು ಆತಂಕ. ಏನಕ್ಕೆಂದರೆ 2018 KGF ಬಂದ ನಂತರ ಒಂದು ಅದ್ದೂರಿಯಾದಂಥ ಒಂದು ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾರೆ. ನಂದಿ ಲಿಂಕ್ ಗ್ರೌಂಡಲ್ಲಿ 150 ಅಡಿಗೂ ಹೆಚ್ಚು ಒಂದು ದೊಡ್ಡ ಕಟೌಟ್ ಹಾಕ್ಸುವ ಮುಖಾಂತರ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ಅದಾದ ನಂತರ ಏನೇನು ಅನಾಹುತ ಆಯಿತು ಅನ್ನುವಂಥದ್ದು ಗೊತ್ತು. ಆ ಕಟೌಟು ಗಾಳಿಗೆ ಬೀಳುತ್ತೆ, ಅಲ್ಲೂ ಸ್ವಲ್ಪ ಯಾರಿಗೂ ಚಿಕ್ಕ ಪುಟ್ಟ ಏಟ್ಗಳಾಗುತ್ತೆ. ಪುಣ್ಯಕ್ಕೆ ಯಾರಿಗೂ ದೊಡ್ಡ ಪ್ರಮಾಣದ ಹಾನಿ ಆಗಲ್ಲ. ಆದರೆ ಅದಾದ ನಂತರ ಯಶ್ ಅವರು ಒಂದು ವರ್ಷ ಅವರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಲ್ಲ. ಸೊ ಆ ಸಂದರ್ಭದಲ್ಲಿ ಅವರ ಅಭಿಮಾನಿಯೊಬ್ಬ ಅವರ ಹೊಸಕೆರೆಹಳ್ಳಿ ನಿವಾಸದ ಬಳಿ ಒಂದು ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಅನಾಹುತ ಆಗುತ್ತೆ. ಆ ಅನಾಹುತ ಸಾವಾಗೂ ಕೂಡ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ಶಾಕ್ ಆದಂಥ ಯಶ್ ಅವರು ಯಾಕೋ ನನಗೂ ಬರ್ತ್ಡೇಗೂ ಆಗಿ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳಿಗೆ ಒಂದು ಸಂದೇಶ ಕೊಡುವ ಮುಖಾಂತರ ಹುಷಾರಾಗಿ ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ, ಯಾರೋ ಮನೆ ಹತ್ರ ಬರಬೇಡಿ, ಎಲ್ಲೂ ಬರಬೇಡಿ ಅನ್ನೋಂಥ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಸೊ ಇದರ ನಡುವೆಯೂ ಕೂಡ ಕಳೆದ ಹೋದ ವರ್ಷ ಒಂದು 23ರಲ್ಲೂ ಕೂಡ ಒಂದು ದುರಂತ ಆಗುತ್ತೆ. ಆ ದುರಂತ ಏನು ಅಂತ ಎಲ್ರಿಗೂ ಕೂಡ ಗೊತ್ತು. ಒಂದು ಯಶ್ ಅವರ ಒಂದು ಕಟೌಟ್ ಕಟ್ಟುವಂಥ ಸಂದರ್ಭದಲ್ಲಿ ಆ ಕಂಬಗಳು ಒಂದು ಎಲೆಕ್ಟ್ರಿಕ್ ವೈರ್ಗೆ ಟಚ್ ಆಗಿ ಅಲ್ಲೂ ಕೂಡ ಒಂದಷ್ಟು ಸಾವುಗಳಾಗುತ್ತೆ. ಆ ಒಂದು ಸಾವು ನಿಜವಾಗ್ಲೂ ಕೂಡ ಯಶ್ ಅವರಿಗೆ ನನಗೆ ಯಾಕಾದರೂ ಜನವರಿ 8 ಬರುತ್ತೋ ಅನ್ನುವಂತಹ ಮನಸ್ಥಿತಿಗೆ ಹೋಗುವ ರೀತಿಯಲ್ಲಿ ಆಗುತ್ತೆ. ಸೊ ಅದಾದ ನಂತರ ಯಶ್ ಅವರು ಇದುವರೆಗೂ ಕೂಡ ಅವರ ಒಂದು ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಲ್ಲ. ಸೊ ದಯವಿಟ್ಟು ಯಾರೂ ಮನೆ ಹತ್ರ ಬರಬೇಡಿ, ಸೊ ನಾನು ಬ್ಯುಸಿ ಇರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಾಳೆಯೂ ಕೂಡ ಯಶ್ ಅವರ ಹುಟ್ಟುಹಬ್ಬ ಆಚರಣೆ ಇರಲ್ಲ. ಅಂದರೆ ಅವರ ಒಂದು ಸೆಲೆಬ್ರೇಷನ್ ಒಂದು ಫ್ಯಾಮಿಲಿ ಸ್ನೇಹಿತರು ಹೀಗಿರುತ್ತೆ. ಅದರಲ್ಲೂ ಕೂಡ ಯಶ್ ಅವರು ಈಗ ಸ್ವಲ್ಪ ಟೈಟ್ ಶೆಡ್ಯೂಲಲ್ಲಿದ್ದಾರೆ. ಒಂದು ಕಡೆ ಪ್ರೊಡಕ್ಷನ್ ಹೌಸು ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಜೊತೆಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಹೀರೋ, ಅದರ ಜೊತೆಗೆ ಕತೆ ಕೂಡ ಅವರದೇ. ಆದ್ರಿಂದ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಫ್ಯಾಮಿಲಿಗೂ ಕೈಗೆ ಸಿಗದ ಹಾಗೆ ಸದ್ಯಕ್ಕೆ ಈಗ ಮುಂಬೈನಲ್ಲಿರುವಂಥ ಯಶ್ ಅವರು ಈಗ ಟೀಸರ್ ಕೆಲಸದಲ್ಲಿದ್ದಾರೆ. ನಾಳೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಬೆಳಿಗ್ಗೆ 10:10 ಟಾಕ್ಸಿಕ್ ಒಂದು ಟೀಸರ್ ಕೂಡ ಲಾಂಚ್ ಆಗುತ್ತೆ. ಸೊ ಆ ಒಂದು ಕೆಲಸದಲ್ಲಿರುವಂಥ ಯಶ್ ಅವರು ಆ ಟೀಸರನ್ನು ಫೈನಲ್ ಮಾಡಿ ಒಂದು ಸೌಂಡ್ ಇರ್ಬೋದು, ವಿಡಿಯೋ ಕ್ವಾಲಿಟಿ ಎಲ್ಲ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಬೇಕು. ಬಿಕಾಸ್ ಅದು ಕೇವಲ ಕನ್ನಡದ ಸಿನಿಮಾ ಅಲ್ಲ, ಕನ್ನಡದ ಸಿನಿಮಾ ಮುಖಾಂತರ ಹಾಲಿವುಡ್ ಮಟ್ಟದ ಒಂದು ಸಿನಿಮಾವನ್ನು ಮಾಡಿರುವಂಥ ಯಶ್ ಅವರು. ಸೊ ಇಡೀ ವಿಶ್ವ ಆ ಒಂದು ಟೀಸರನ್ನು ನೋಡುತ್ತೆ. ಸೊ ಅದಕ್ಕೆ ಬೇಕಾದಂಥ ಒಂದು ಕ್ವಾಲಿಟಿ, ಸೊ ಯಾವುದೇ ಕಾರಣಕ್ಕೂ ಆ ಕ್ವಾಲಿಟಿಯಲ್ಲಿ ಕಾಂಪ್ರಾಗಬಾರ್ದು. ಅದರ ಜೊತೆಗೆ ಅದರದ್ದು ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ಬೇಕು, ಆ ಕಂಟೆಂಟ್ ಕೂಡ ಅಷ್ಟೇ ನೀಟಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 1 ವಾರದಿಂದ ಯಶ್ ಅವರು ಮುಂಬೈನಲ್ಲೇ ಕೂತು ಆ ಒಂದು ಟೀಸರ್ ಕೆಲಸವನ್ನು ಡೈರೆಕ್ಟರ್ ಆದಂಥ ಗೀತು ಮೋಹನ್ ದಾಸ್ ಅವರ ಜೊತೆಯಲ್ಲಿ ಕೂತು ಆ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಸೊ ಈಗ ಫೈನಲ್ ಆಗಿ ನಾಳೆ ಬೆಳಗ್ಗೆ 10:10 ಟೀಸರ್ ಲಾಂಚ್ ಮಾಡಲೇಬೇಕಾಗಿರೋ ಕಾರಣ ಸೊ ಅವರು ಇನ್ನೂ ಜಾಸ್ತಿ ಚೇಂಜಸ್ ಮಾಡೋಕ್ಕಾಗಲ್ಲ. ಏನಾಗಿದೆ ಬಹುತೇಕ ಚೇಂಜಸ್ ಫೈನಲ್ ಏನಾಗಿದೆ ಅದನ್ನು ಫೈನಲ್ ಟ್ರಿಮ್ ಮಾಡಿ ಅದಕ್ಕೇನಾದರೂ ಮ್ಯೂಸಿಕ್ ಆ್ಯಡ್ ಆನ್ ಮಾಡೋದಿದ್ರೆ ಅದನ್ನು ಮಾಡ್ಬೋದು. ಸೊ ಕಳೆದ ಏನು ಎಲ್ಲ ಕೆಲಸವನ್ನು ಮುಗಿಸಿ ಈಗ ರವಿ ಬಸ್ರೂರ್ ಕೂಡ ಆ ಒಂದು ಟೀಸರ್ ಕೆಲಸದಲ್ಲಿ ಅವರು ಕೂಡ ಮುಂಬೈನಲ್ಲಿದ್ದಾರೆ, ಯಶ್ ಅವರು ಮುಂಬೈಲಿದ್ದಾರೆ, ಗೀತು ಮೋಹನ್ ದಾಸ್ ಟೆಕ್ನಿಕಲ್ ಟೀಮ್ ಒಂದಷ್ಟು ಜನ ಮುಂಬೈನಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಮುಂಬೈನಲ್ಲಿ ಕೂತು ಆ ಒಂದು ಟೀಸರ್ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಏನಕ್ಕೆ ಅಂದರೆ ನಾಳೆ ಬೆಳಿಗ್ಗೆ 10:10 ಯಶ್ ಅವರ 39ನೇ ಹುಟ್ಟುಹಬ್ಬಕ್ಕೆ ಆ ಒಂದು ಟಾಕ್ಸಿಕ್ ಟೀಸರ್ ಲಾಂಚ್ ಆಗ್ತಿದೆ. ಸೊ ಇದರ ನಡುವೆ ಎಲ್ಲೂ ಕೂಡ ಯಶ್ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಕೂಡ ಖಂಡಿತವಾಗಲೂ ಇರಲ್ಲ. ಅಷ್ಟೇ ಅಲ್ಲ, ಟಾಕ್ಸಿಕ್ ಟೀಸರ್ ಯಾವುದೇ ಥಿಯೇಟ್ರಲ್ಲೂ ಕೂಡ ಬರಲ್ಲ, ಥಿಯೇಟ್ರ್ಗಳು ತಕ್ಕ ಹೋಗ್ಬೇಕಾಗಿಲ್ಲ. ಯಾರೋ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ರೆ ಇನ್ನೇನಾಗುತ್ತೋ ಅನ್ನುವಂಥ ಭಯ, ಆತಂಕದಲ್ಲಿ ಅದಕ್ಕೂ ಕೂಡ ಅವಕಾಶ ಇಲ್ಲ. ಯಾರ್ಯಾರು ಅಭಿಮಾನಿಗಳಿದ್ದಾರೆ, ಯಾರ್ಯಾರು ಏನೇನು ಸೆಲೆಬ್ರೇಷನ್ ಮಾಡ್ತೀರಾ, ದಯವಿಟ್ಟು ಯಾರೂ ಮನೆ ಹತ್ರ ಮಾಡಬೇಡ್ರಿ. ಸೊ ಅಲ್ಲೇ ಕೂತ್ಕೊಂಡು ನಮ್ಮ ಮನೆ ಹತ್ರ ಬರಬೇಡಿ, ನೀವು ಎಲ್ಲಿದ್ದೀರಾ ಅಲ್ಲೇನೆ ಒಂದಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ಮಾಡುವ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿ, ಆ ಆಚರಣೆ ಜೊತೆಗೆ ನನ್ನ ಟಾಕ್ಸಿಕ್ ಸಿನಿಮಾದ ಒಂದು ಟೀಸರ್ ಏನು ಬರುತ್ತೆ ಆ ಒಂದು ಟೀಸರ್ನ ಸೆಲೆಬ್ರೇಷನ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಯಶ್ ಅವರ ಹಾಗೂ ಟಾಕ್ಸಿಕ್ ಚಿತ್ರತಂಡ ಇವತ್ತು ಮಧ್ಯಾಹ್ನ ಕೂಡ ಆ ಒಂದು ಅಧಿಕೃತವಾದಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 10:10 ಟಾಕ್ಸಿಕ್ ಟೀಸರ್ ಬರುತ್ತೆ ಅನ್ನುವಂಥ ವಿಚಾರವನ್ನು ಶೇರ್ ಮಾಡ್ಕೊಂಡಿರುವಂಥದ್ದು. ಇದು ಎಲ್ಲೋ ಒಂದು ರೀತಿ ಯಶ್ ಅವರ ಅಭಿಮಾನಿಗಳಿಗೆ ತುಂಬ ಸಂತೋಷವಾದಂಥ ಒಂದು ಖುಷಿಯಾದಂಥ ಒಂದು ವಿಚಾರ ಅಂದರೆ ತಪ್ಪಲ್ಲ. ಏನಕ್ಕೆ ಹೆಚ್ಚು ಕಡಿಮೆ 4 ವರ್ಷ ಆಗಿದೆ ಯಶ್ ಅವರನ್ನ ಒಂದು ಸಿನಿಮಾವನ್ನು ನೋಡಿ 2021 ಏಪ್ರಿಲ್
ಏಪ್ರಿಲ್ ತಿಂಗಳಲ್ಲಿ ಆ ಒಂದು KGF 2 ಸಿನಿಮಾ ರಿಲೀಸ್ ಆಗಿತ್ತು. ಅದಾದ ನಂತರ ಇದುವರೆಗೂ ಕೂಡ ಯಶ್ ಅವರದ ಒಂದು ಟೀಸರ್ ಬಂದಿದ್ರು ಕೂಡ ಕಳೆದ ವರ್ಷ ಅದು ಯಶ್ ಫ್ಯಾನ್ಸ್ಗಳಿಗೆ ಏನು ಅಷ್ಟು ರುಚಿಸಿರಲಿಲ್ಲ. ಏನೋ ಒಂದು ಕೊಡಲೇಬೇಕು ಅನ್ನುವಂಥ ಕಾಟಾಚಾರಕ್ಕೆ ಆ ಗ್ಲಿಮ್ಸ್ ಬಿಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ ಗ್ಲಿಮ್ಸ್ ಬಗ್ಗೆ, ಆ ವಿಡಿಯೋ ಬಗ್ಗೆ ಯಶ್ ಅವರ ಅಭಿಮಾನಿಗಳು ಕೂಡ ಏನು ಫುಲ್ ಮಾರ್ಕ್ಸ್ ಕೊಟ್ಟಿರಲಿಲ್ಲ. ಆದರೆ ಈಗ ಅಧಿಕೃತವಾಗಿ ಒಂದು ಸಿನಿಮಾದ ರಿಲೀಸ್ ಡೇಟ್ ಕೂಡ ಫೈನಲ್ ಆಗಿದೆ. ಮಾರ್ಚ್ 19ಕ್ಕೆ ಬರ್ತಾ ಇರೋದ್ರಿಂದ ಈ ಒಂದು ಟೀಸರ್ ಏನಿದೆ ಅದು ನಿಜವಾಗ್ಲೂ ಒಂದು ಚಿತ್ರವನ್ನ ಯಾರ್ಯಾರು ನೋಡಬೇಕು, ಯಾರ್ಯಾರು ವೆಯ್ಟ್ ಮಾಡ್ತಿದ್ದಾರೆ ಅವರಿಗೆ ಕೊಡ್ತಿರುವಂತಹ ಒಂದು ಟಾಕ್ಸಿಕ್ ಸಿನಿಮಾದ ಇನ್ವಿಟೇಷನ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ಚಿತ್ರದ ಒಂದು ಕ್ರೇಜ್ ಏನಿದೆ ಆ ಒಂದು ಕ್ರೇಜ್ ಬಿಲ್ಡ್ ಆದೇ ಆಗುತ್ತೆ. ಇದು ಯಶ್ ಅವರ ಬರ್ತ್ಡೇಗೋಸ್ಕರ ಬರ್ತಿರೋ ಟೀಸರ್ ಅಲ್ಲ, ಮಾರ್ಚ್ 19ಕ್ಕೆ ಟೀಸರ್ ಬರ್ತಿರೋದ್ರಿಂದ ಒಂದು ಅಧಿಕೃತವಾಗಿ ಒಂದು ಟೀಸರ್ ಅನ್ನ ಬಿಡುವ ಮುಖಾಂತರ ಯಶ್ ಅವರ ಬರ್ತ್ಡೇನ ಡಬಲ್ ಸಂಭ್ರಮ ಮಾಡಿಸೋದ್ರ ಜೊತೆಗೆ ಈ ಒಂದು ಸಿನಿಮಾದ ನೋಡೋದಕ್ಕೆ ಕಾಯ್ತಾ ಇರುವಂಥವ್ರಿಗೆ ಒಂದು ಕುತೂಹಲವನ್ನ ದುಪ್ಪಟ್ಟು ಮಾಡೋದಕ್ಕೋಸ್ಕರ ಮಾಡಿರುವಂತಹ ಒಂದು ಪ್ಲಾನ್ ಅಂದ್ರೆ ತಪ್ಪಲ್ಲ. ಸೊ ಈಗ ನಾಳೆ ಜನವರಿ 8ನೇ ತಾರೀಕು ಟಾಕ್ಸಿಕ್ ಚಿತ್ರದ ಒಂದು ಟೀಸರ್ ಬರುತ್ತೆ. ಆದರೆ ಎಲ್ಲೂ ಕೂಡ ಅವರ ಒಂದು ಸೆಲೆಬ್ರೇಷನ್ ಇರಲ್ಲ, ಯಾಕಂದರೆ ಅವರು ಸದ್ಯಕ್ಕೆ ಮುಂಬೈನಲ್ಲೇ ಇರೋ ಕಾರಣ ಯಾರೂ ಕೂಡ ಅವರ ಮನೆ ಬಳಿ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವೇ ಗಂಟೆಗಳಲ್ಲಿ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕೆಲವೇ ಗಂಟೆಗಳಲ್ಲಿ ಕೂಡ ಯಶ್ ಅವರು ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅವರ ಅಭಿಮಾನಿಗಳಿಗೆ ಮನವಿ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಯಾರ್ಯಾರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅಲ್ಲೇ ಒಂದಷ್ಟು ಸಮಾಜಮುಖಿ ಕೆಲಸವನ್ನು ಮಾಡುವ ಮುಖಾಂತರ 10 ಗಂಟೆಗೆ ಬರುವಂಥ ಟೀಸರನ್ನು ನೋಡಿ ನನ್ನ ಬರ್ತ್ಡೇಗೆ ವಿಶ್ ಮಾಡಿ, ಅದರ ಜೊತೆಗೆ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ಬರುತ್ತೆ. ಒಂದು ದೊಡ್ಡ ಸೆಲೆಬ್ರೇಷನ್ ಅಲ್ಲಿ ಮಾಡೋಣ, ಒಂದು ಸಂಭ್ರಮಿಸೋಣ, ಒಂದು ದಾಖಲೆಯ ಒಂದು ಸಿನಿಮಾವನ್ನ ದಾಖಲೆ ಮಟ್ಟದಲ್ಲಿ ಗೆಲ್ಲಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಕೊಡ್ತಾರೆ. ಸೊ ಇದರ ನಡುವೆ ಈಗ ಯಶ್ ಅವರು 4 ವರ್ಷಗಳ ನಂತರ ಥಿಯೇಟರ್ ಕಡೆ ಗಮನ ಬರ್ತಿರೋದ್ರಿಂದ ಎಲ್ಲ ಅಭಿಮಾನಿಗಳ ಒಂದು ಗಮನ ಏನಿದೆ ಈಗ ಯಶ್ ಅವರ ಟಾಕ್ಸಿಕ್ ಚಿತ್ರದ ಮೇಲಿದೆ, ನಾಳೆ ಬರ್ತಿರುವಂಥ ಟೀಸರ್ ಮೇಲಿದೆ ಅಂದ್ರೆ ತಪ್ಪಲ್ಲ. ಸೊ ಇನ್ನೇನಿದ್ರು ನಾಳೆ ಒಂದು ಟೀಸರ್ ನೋಡಿ ಗೀತು ಮೋಹನ್ ದಾಸ್ ಅವರು ಯಾವ ರೀತಿಯಾದಂಥ ಒಂದು ಕಥೆಯನ್ನ ಯಶ್ ಅವರಿಗೆ ಮಾಡಿದ್ದಾರೆ, ಆ ಕಥೆಯ ಮುಖಾಂತರ ಯಶ್ ಅವ್ರನ್ನ ಯಾವ ರೀತಿ ಪರದೆ ಮೇಲೆ ತಂದು ನಿಲ್ಲಿಸಿದ್ದಾರೆ, ಇದೆಲ್ಲವನ್ನ ನೋಡ್ಬೇಕಾದ್ರೆ ನಾವು ನಾಳೆ ಟೀಸರ್ ನೋಡಿ ಅದಾದ ನಂತರ ಮತ್ತೆ 1-2 ತಿಂಗಳು ಕಾಯ್ದು ಮಾರ್ಚ್ 19ಕ್ಕೆ ಆ ಒಂದು ಸಿನಿಮಾವನ್ನು ಟಾಕ್ಸಿಕ್ ಅನ್ನ ವಿಶ್ವದಾದ್ಯಂತ ರಿಲೀಸ್ ಆಗ್ತಿರುವಂತಹ ಒಂದು ಸಿನಿಮಾವನ್ನು ನೋಡುವ ಮುಖಾಂತರ ಯಾಕೆ ಯಶ್ ಅವರು 4 ವರ್ಷಗಳ ಸಮಯವನ್ನು ತಗೊಂಡ್ರು, ಆ ಸಮಯ ತಗೊಂಡಿರೋದಕ್ಕೆ ಸಾರ್ಥಕ ಆಗಿದೆಯಾ, ಯಶ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾರ್ಚ್ 19ನೇ ತಾರೀಕಿಗೆ ಟಾಕ್ಸಿಕ್ ಮುಖಾಂತರ ರಾಕಿಂಗ್ ಸ್ಟಾರ್ ಯಶ್ ಅವರೇ ಕೊಡ್ತಾರೆ. ಇದು ನಮ್ಮ ಇವತ್ತಿನ ಒಂದು ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ ಆಗಿತ್ತು. ನಾಳೆ ಕೂಡ ಇದೇ ಥರದ ಒಂದು ವಿಶೇಷವಾದಂಥ ವಿಚಾರ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.